ಅಧ್ಯಕ್ಷರೇ, ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರು ನಿನ್ನೆ ನಾವು ಮಂಡನೆ ಮಾಡಿರ್ತಕ್ಕಂಥ ಆ ನಿರ್ಣಯ ಹಾಗೂ ಅದನ್ನು ಈ ಸದನ ಒಪ್ಪಿದ್ರ ಬಗ್ಗೆ ತಮ್ಮ ಅಸಮಾಧಾನವನ್ನು ವ್ಯಕ್ತ ಮಾಡಿ ಕೆಲವು ಮಾತುಗಳನ್ನು ಹೇಳಿದರು. ಅತ್ಯಂತ ದುರ್ದೈವ ಅಂದರೆ ಎರಡು ಭಾಗ ಇದರೊಳಗೆ. ಒಂದು ಆ ನಿರ್ಣಯ ಏನು ಅನ್ನೋದ್ರ ಬಗ್ಗೆ, ಇನ್ನೊಂದು ಪ್ರೊಸೀಜರ್ ಬಗ್ಗೆ ಬರ್ತೀನಿ ನಾನು. ನಿರ್ಣಯ ತಾವು ನೋಡಿರ್ಬೇಕು. ಕರ್ನಾಟಕದ ಹಿತ ರಕ್ಷಣೆ ಮಾಡ್ತಕ್ಕಂಥ ಅಂಶಗಳನ್ನು ಮಾತ್ರ ಅದರಲ್ಲಿ ಕಾಣಿಸಿದ್ದೇವೆ. ಕರ್ನಾಟಕಕ್ಕೆ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಅಸಮಾಧಾನ ವ್ಯಕ್ತ ಮಾಡಿದ್ದೇವೆ. ಅಂಕಿ ಅಂಶಗಳನ್ನು ನಾವು ಸ್ಪಷ್ಟವಾಗಿ ಅದರಲ್ಲಿ ನಾವು ಪ್ರಸ್ತಾಪ ಮಾಡಿದ್ದೇವೆ. ಯಾವುದೂ ಮುಚ್ಚುಮರೆಯಿಲ್ಲ. ಆಮೇಲೆ ಈ ಸದನದಲ್ಲಿ ಏಕಾಏಕಿ ಮುಚ್ಚುಮರೆ ತರುವಂತಹದ್ದೇನಿಲ್ಲ. ಇಲ್ಲಿ ನಾವು ಮಂಡನೆ ಮಾಡಿದ್ದೇವೆ. ಇಷ್ಟು ಜನ ಶಾಸಕರು ಅದನ್ನ ಬೆಂಬಲಿಸಿದ್ದಾರೆ. ಇದು ಕರ್ನಾಟಕದ ಒಕ್ಕೊರಲಿನ ಧ್ವನಿ. ಇದು 7 ಕೋಟಿ ಜನರ ಮನಸ್ಸಿದು. ಈ ಮನಸ್ಸನ್ನ ಅವಮಾನಗೊಳಿಸ್ತಕ್ಕಂಥ ಮಾತೇನು ತಾವು ಹೇಳ್ತಾ ಇದ್ದೀರಿ ನಿರ್ಣಯದ ಬಗ್ಗೆ. ನಾನು ತೀವ್ರವಾಗಿ ನಿಮ್ಮ ಮಾತನ್ನ ತಳ್ಳಿ ಹಾಕ್ತೀನಿ ಹಾಗೂ ನನ್ನದೇ ಆಗಿರ್ತಕ್ಕಂಥ ರೀತಿಯೊಳಗೆ ಅದನ್ನ ಖಂಡನೆ ಮಾಡ್ತೀನಿ. ಈ ಪ್ರೊಸೀಜರ್ ಲೆಕ್ಕಕ್ಕೆ ಬಂದ್ರೆ ನಮ್ಮ ಸರ್ಕಾರ ಯಾವುದೇ ಸ್ಟೇಟ್ಮೆಂಟ್ ಮಾಡಲಿ ಅಥವಾ ಯಾವುದೇ ರೀತಿಯಾಗಿರ್ತಕ್ಕಂಥ ರೆಸಲ್ಯೂಷನ್ ತರಲಿ, ಅದನ್ನ ನಿಮ್ಮ ಪರವಾನಗಿ ತಗೊಂಡು ನಾವು ಮಾಡಬೇಕಾಗಿಲ್ಲ. ಕೇಂದ್ರ ಸರ್ಕಾರ ಇರಲಿ, ಯಾರೇ ಇರಲಿ, ಯಾರ ಬಗ್ಗೆ ನಾವು ನಮ್ಮ ಅಸಮಾಧಾನ ಹೇಳಬೇಕಾದ್ರೆ, ಕನ್ನಡ ನಾಡಿನ ಧ್ವನಿ ಹಚ್ಚಬೇಕಾದ್ರೆ ನಿಮ್ಮ ಪರವಾನಗಿ ನಮಗೆ ಬೇಕಾಗಿಲ್ಲ. ಕಾಯ್ದೆ ಕಾನೂನು ನಿಯಮದ ಪ್ರಕಾರ ನಾವು ಆ ನಿರ್ಣಯ ತಂದಿದ್ದೇವೆ. ಆ ನಿರ್ಣಯ ಮಂಡನೆ ಮಾಡಿದ್ದೇವೆ. ನಿರ್ಣಯವನ್ನು ಅಂಗೀಕಾರ ಮಾಡಿದ್ದೇವೆ. ಇದು ಕರ್ನಾಟಕದ ಧ್ವನಿ. ಇದು ಏನು ನಿರ್ಣಯ ಪಾಸ್ ಆಗಿದೆ, ಆ ನಿರ್ಣಯ ಕರ್ನಾಟಕದ ಧ್ವನಿ. ಇದು ಕೇವಲ ಕರ್ನಾಟಕದ ಧ್ವನಿ. ಇದು ಆದ್ದರಿಂದ ಆ ನಿರ್ಣಯವನ್ನ ನೀವು ಆತ್ಮಾವಲೋಕನೆ ಮಾಡಿಕೊಳ್ಳಿ. ಕರ್ನಾಟಕ ಬೇಕು, ನಿಮಗೆ ರಾಜಕೀಯ ಬೇಕು, ಕರ್ನಾಟಕಕ್ಕೆ ನ್ಯಾಯ ಕೊಡಿಸಬೇಕು, ಏನು ರಾಜಕೀಯ ಮಾಡಬೇಕು ಅನ್ನೋದನ್ನ ನೀವು ನಿರ್ಣಯಿಸಬೇಕು. ಸನ್ಮಾನ್ಯ ಅಧ್ಯಕ್ಷರೇ, ನಮ್ಗೆ ಅವರು ಮಂಡನೆ ಮಾಡಕ್ ನಮ್ದೇನು ಅಬ್ಜೆಕ್ಷನ್ ಇಲ್ಲ, ಅನುಮೋದನೆ ತಗೊಳಕ್ಕೂ ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಅವ್ರು ಹೇಳಿದ್ರು ನಾವು ಚರ್ಚೆ ಮಾಡಿ ನಮ್ಗೇನೇನು ಅನ್ಯಾಯ ಆಗಿದೆ ಅದನ್ನ ಹೇಳಬೇಕು ಅಂತ. ಗ್ರಾಮ ಪಂಚಾಯಿತಿ ಇದೆ, ಗ್ರಾಮ ಪಂಚಾಯಿತಿಯಲ್ಲಿ ಹೇಳ್ಬೋದು. ಜಿಲ್ಲಾ ಪಂಚಾಯಿತಿ ಇದೆ, ವಿಧಾನಸಭೆ ಇದೆ, ಲೋಕಸಭೆ ಇದೆ. ನೀವು ಲೋಕಸಭೆಯಲ್ಲಿ ಮಾತಾಡ್ಬೋದಾಯ್ತಲ್ಲ. ನಿಮಿಷ ಎಲ್ಲ ಎಂಪಿಗಳು ಏನ್ ಮಾಡ್ತಾ ಇದಾರೆ ಅಲ್ಲಿ? ಕಳೆ ಕಾಯ್ತಿರ್ತಾರೆ ಎಂಪಿಗಳು ಹೋಗಿ ಅಲ್ಲಿ ಮಾತಾಡ್ಬೋದಾಯ್ತಲ್ಲ. ಏನ್ ಕಿರೋದು ಲೋಕಸಭೆ? ಏನ್ ಕಿರೋದಾಗಾರೆ ಲೋಕಸಭೆ ಏನ್ ಕಿರ್ಬೇಕು? ಲೋಕಸಭೆಯಲ್ಲಿ ಚರ್ಚೆ ಮಾಡ್ಬೋದು, ರಾಜ್ಯಸಭೆಯಲ್ಲಿ ಚರ್ಚೆ ಮಾಡ್ಬೋದು. ಅಲ್ಲಿ ಚರ್ಚೆ ಮಾಡಲಿಲ್ಲ, ಅವಕಾಶ ಕೊಟ್ಟಾಗ ಲೋಕಸಭೆ ಒಂದಿನ ನಡ್ಸಕ್ಕೂ ಬಿಡ್ಲಿಲ್ಲ. ಲೋಕಸಭೆಯಲ್ಲಿ ಮಾತಾಡಕ್ಕೆ ಧೈರ್ಯ ಇಲ್ಲ. ಅದು ದಮ್ಮ ಹೇಳ್ತಾರಲ್ಲ, ಲೋಕಸಭೆಯಲ್ಲಿ ಮಾತಾಡಕ್ಕೆ ಧೈರ್ಯ ಇಲ್ಲ, ದಮ್ಮಿಲ್ಲ ಅವರಿಗೆ. ಇಲ್ಲಿ ಬಂದ್ಬಿಟ್ಟು ವಿಧಾನಸಭೆಯಲ್ಲಿ ಮಾತಾಡ್ತಾರೆ. ಎಲ್ಲಿ ಮಾತಾಡಬೇಕು ಅಲ್ಲಿ ಬಾಯಿ ಮುಚ್ಕೊಂಡಿದ್ದಾರೆ. ಬಾಯಿ ಮುಚ್ಕೊಂಡಿದ್ದಾರೆ. ಎಲ್ಲಿ ಮಾತಾಡಬಾರ್ದು ಅಲ್ಲಿ ಮಾತಾಡ್ತಾರೆ. ಆ ಸಂಸದರಿಂದ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ, ರೈತರಿಗೆ ಅನ್ಯಾಯ ಆಗ್ತಾ ಇದೆ. ಇವತ್ತು ರೈತರಿಗೆ ಕೆಲಸ ಮಾಡ್ತಾ ಇದ್ದಾರೆ. ರೈತರು ಎಂಎಸ್ಪಿ ಕಾನೂನು ಮಾಡಿ ಕಾನೂನು ಮಾಡಿಕೊಡಬೇಕು ಅನ್ನೋದು ನಮ್ಮ ರಾಜ್ಯದ ರೈತರ ಪರವಾಗಿ ಬೇಡಿಕೆ. ಇವರು ಆಯ್ತು ಪ್ರೊಸೀಜರ್ ಮಾತಾಡ್ತಾರೆ, ಗೋ ಕಾನೂನು ಅದು ಇದು ಎಲ್ಲ ಮಾಡೋವಾಗ ಯಾವ ಪ್ರೊಸೀಜರ್ ಇವರು ಪಾಲನೆ ಮಾಡಿದ್ರು ಆವತ್ತು ಎಲ್ಲ
ಬಿಲ್ಲನ್ನೇ ಏನೇನೋ ಬೇರೆ ಬೇರೆ ವಿಷಯ ಮಾತಾಡಿದ್ರೆ ಹೆಂಗೆ? ಇವತ್ತು ಬಂದ್ಬಿಟ್ಟು ನಮಗೆ ಪ್ರೊಸೀಜರ್ ಮಾನ್ಯ ಸಭಾಧ್ಯಕ್ಷರೇ 2 ನಿಮಿಷ ಹೇಳ್ತೇನೆ ಕೇಳಿ. ಇವ್ರ ಸರ್ಕಾರ ನೋಡಿ, ಕೇಂದ್ರ ಮತ್ತು ರಾಜ್ಯದ ಸಂಘರ್ಷ ಯಾರಿಗೂ ಗಮನಕ್ಕೆ ಹೊಸದೇನಲ್ಲ. ತಗೊಂಡ್ ಬಂದು ಮಾನ್ಯ ಇವ್ರದ್ದು ಸಭಾಧ್ಯಕ್ಷರೇ, majority ಅಂತ ಆವಾಗ ಮಾಡಿದಾಗ ಈ ದೇಶದಲ್ಲಿ ಇವ್ರಿಗೆ ಪ್ರೊಸೀಜರ್ 75 ವರ್ಷ ಆಡಳಿತ ಮಾಡಿದ್ರು. ಕಣ್ಣಿಗೆ ಕಾಣ್ಲಿಲ್ವಾ ಈ ದೇಶದಲ್ಲಿ 75 ವರ್ಷ ಸ್ವತಂತ್ರ ಬಂದ ಆದ್ರೂ ಕೂಡ 55 ವರ್ಷ ಕಾಂಗ್ರೆಸ್ ಪಕ್ಷ ಆಡಳಿತ ಮಾಡಿದೆ. ಡೆವಲ್ಯೂಷನ್ ಫಂಡ್ ಕೇವಲ 20% ಇಟ್ಟಿದ್ರು. ನೀವೇ ದಾರಿ ಸುಮಾರು 30 ವರ್ಷ. ನಿಮಗೊಬ್ಬರಿಗೆ ನೀತಿ ಪಾಠ ಮಾಡೋದು ಬರೋದು, ಪ್ರಜ್ಞೆ ಇಟ್ಕೊಂಡು ನೀತಿ ಪಾಠ ಮಾಡಿ ಬೊಮ್ಮಾಯಿರನ್ನ ಹೇಳ್ತಾರಂತೆ. ಬೈರೇಗೌಡ ಬೊಮ್ಮಾಯಿರನ್ನ ಹೇಳ್ತಾರಂತೆ. ಮಾತಾಡಿ. ಮಾನ್ಯ ಅಲ್ಲ, ಒಂದು ನಿಮಿಷ. ಕೇಂದ್ರ ಮತ್ತು ರಾಜ್ಯದ ವಿಚಾರದಲ್ಲಿ ಅದರ ಸಂಬಂಧಗಳ ಬಗ್ಗೆ, ಅಧಿಕಾರದ ಬಗ್ಗೆ, ತೆರಿಗೆ ಹಂಚಿಕೆ ಬಗ್ಗೆ ಸ್ವತಂತ್ರ ಬಂದಾಗಿಂದನೂ ಕೂಡ ಚರ್ಚೆಯಲ್ಲಿದೆ. ಇದೇನು ಮೊದಲನೇ ಸತಿ ಅಲ್ಲ. ಇವತ್ತು 75 ವರ್ಷ ಆಡಳಿತದಲ್ಲಿ ಕಾಂಗ್ರೆಸ್ ಅಥವಾ ಕಾಂಗ್ರೆಸ್ ನೇತೃತ್ವದ ಬೆಂಬಲಿತ ಸರ್ಕಾರಗಳು 55 ವರ್ಷ ಕೇಂದ್ರದಲ್ಲಿ ಆಡಳಿತ ಮಾಡಿದೆ. ಸ್ವತಂತ್ರ ಬಂದು ಬಹಳ ವರ್ಷ ಡೆವಲ್ಯೂಷನ್ ಆಫ್ ಫಂಡ್ ಕೇವಲ 20% ಇಟ್ಟಿದ್ರು. ಅದನ್ನು 30% ಮಾಡೋದಕ್ಕೆ 3 ದಶಕಗಳ ಕಾಲ ಎಲ್ಲ ರಾಜ್ಯಗಳು ಹೋರಾಟ ಮಾಡಬೇಕಾಯ್ತು. 25 30ರಿಂದ 40 ಆಗಬೇಕನ್ನುವಂತ ಬೇಡಿಕೆ UPA ಸರ್ಕಾರದಲ್ಲಿ ಸತತವಾಗಿ 10 ವರ್ಷ. ಮಾತಾಡಕ್ ಬೇಡಿ ನೋಡಿ. ನಿರ್ಣಯದ ಬಗ್ಗೆ ಮಾಡೋದಕ್ಕೆ ನಮಗೂ ಮುಂದೂಡಲಾಗಿದೆ.